ಇನ್ನು ರಾಜಣ್ಣ ಅವರ ನಡೆಗೆ ಶಾಸಕ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮೊದಲು ಪಕ್ಷದ ಚೌಕಟ್ಟಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಕ್ಯಾಬಿನೆಟ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಜಯಚಂದ್ರ ಅವರು ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಮೊದಲು ಕ್ಯಾಬಿನೆಟ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಬಿಟ್ಟು ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಪಕ್ಷಕ್ಕೆ ಮುಜುಗರ ತಂದಿದೆ, ಸರ್ಕಾರಕ್ಕೆ ಮುಜುಗರ ತಂದಿದೆ. ಈ ರೀತಿ ಒಬ್ಬ ಹಿರಿಯ ಸಚಿವರು ನಡ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದು ಏನೇ ಇರಲಿ, ಯಾವುದೇ ವಿಚಾರ ಇರಲಿ, ಮೊದಲು ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳ್ಕೊಳ್ಳೋರು, ಕಾಂಗ್ರೆಸ್ನ ಹಿರಿಯ ನಾಯಕರು ಅಂತ ಹೇಳ್ಕೊಳ್ಳೋರು ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಜಯಚಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಈಗ ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇ ಇರಿಸು ಮುರುಸಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಜಯಚಂದ್ರ ಅವರಿಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಮೀರಿ ಆಚೆ ಹೋಗಬಾರ್ದಾಗಿತ್ತು, ಮರೆಯದೆ ಹೋಯ್ತಲ್ಲ ಅಂತ ಅವರದು ಚಿಂತೆ. ಈಗ ಇದೇ ವಿಚಾರ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಹೋಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಜಯಚಂದ್ರ ಪ್ರಶ್ನೆ. ಇನ್ನು ರಾಜಣ್ಣ ಅವರ ನಡೆಗೆ ಶಾಸಕ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮೊದಲು ಪಕ್ಷದ ಚೌಕಟ್ಟಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಕ್ಯಾಬಿನೆಟ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಜಯಚಂದ್ರ ಅವರು ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಮೊದಲು ಕ್ಯಾಬಿನೆಟ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಬಿಟ್ಟು ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಪಕ್ಷಕ್ಕೆ ಮುಜುಗರ ತಂದಿದೆ, ಸರ್ಕಾರಕ್ಕೆ ಮುಜುಗರ ತಂದಿದೆ. ಈ ರೀತಿ ಒಬ್ಬ ಹಿರಿಯ ಸಚಿವರು ನಡ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದು ಏನೇ ಇರಲಿ, ಯಾವುದೇ ವಿಚಾರ ಇರಲಿ, ಮೊದಲು ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳ್ಕೊಳ್ಳೋರು, ಕಾಂಗ್ರೆಸ್ನ ಹಿರಿಯ ನಾಯಕರು ಅಂತ ಹೇಳ್ಕೊಳ್ಳೋರು ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಜಯಚಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಈಗ ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇ ಇರಿಸು ಮುರುಸಿಗೆ ಕಾರಣ ಆಗಿದೆ. ಕಾಂಗ್ರೆಸ್ನ ಜಯಚಂದ್ರ ಅವರಿಗೆ ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಮೀರಿ ಆಚೆ ಹೋಗಬಾರ್ದಾಗಿತ್ತು, ಮರೆಯದೆ ಹೋಯ್ತಲ್ಲ ಅಂತ ಅವರದು ಚಿಂತೆ. ಈಗ ಇದೇ ವಿಚಾರ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಹೋಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಜಯಚಂದ್ರ ಪ್ರಶ್ನೆ. ಇನ್ನು ರಾಜಣ್ಣ ಅವರ ನಡೆಗೆ ಶಾಸಕ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮೊದಲು ಪಕ್ಷದ ಚೌಕಟ್ಟಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು, ಕ್ಯಾಬಿನೆಟ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಜಯಚಂದ್ರ ಅವರು ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ವಿರುದ್ಧ ಟಿಬಿ ಜಯಚಂದ್ರ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಮೊದಲು ಕ್ಯಾಬಿನೆಟ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು,
ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಬಿಟ್ಟು ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಪಕ್ಷಕ್ಕೆ ಮುಜುಗರ ತಂದಿದೆ, ಸರ್ಕಾರಕ್ಕೆ ಮುಜುಗರ ತಂದಿದೆ. ಈ ರೀತಿ ಒಬ್ಬ ಹಿರಿಯ ಸಚಿವರು ನಡ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ರಾಜಣ್ಣ ವಿರುದ್ಧ ಟಿ.ಬಿ. ಜಯಚಂದ್ರ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದು ಏನೇ ಇರಲಿ, ಯಾವುದೇ ವಿಚಾರ ಇರಲಿ, ಮೊದಲು ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿಕೊಳ್ಳೋರು, ಕಾಂಗ್ರೆಸ್ನ ಹಿರಿಯ ನಾಯಕರು ಅಂತ ಹೇಳಿಕೊಳ್ಳೋರು ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಜಯಚಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಈಗ ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇ ಇರಿಸು ಮುರುಸಿಗೆ ಕಾರಣ ಆಗಿದೆ ಕಾಂಗ್ರೆಸ್ನ ಜಯಚಂದ್ರ ಅವರಿಗೆ. ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಮೀರಿ ಆಚೆ ಹೋಗಬಾರ್ದಾಗಿತ್ತು, ಮರ್ಯಾದೆ ಹೋಯ್ತಲ್ಲ ಅಂತ ಅವರದು ಚಿಂತೆ. ಈಗ ಇದೇ ವಿಚಾರ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಹೋಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಜಯಚಂದ್ರ ಪ್ರಶ್ನೆ. ಇನ್ನು ರಾಜಣ್ಣ ಅವರ ನಡೆಗೆ ಶಾಸಕ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮೊದಲು ಪಕ್ಷದ ಚೌಕಟ್ಟಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಕ್ಯಾಬಿನೆಟ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಜಯಚಂದ್ರ ಅವರು ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ವಿರುದ್ಧ ಟಿ.ಬಿ. ಜಯಚಂದ್ರ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ. ನೋಡಿ, ಮೊದಲು ಕ್ಯಾಬಿನೆಟ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು, ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಬಿಟ್ಟು ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದು ಪಕ್ಷಕ್ಕೆ ಮುಜುಗರ ತಂದಿದೆ, ಸರ್ಕಾರಕ್ಕೆ ಮುಜುಗರ ತಂದಿದೆ. ಈ ರೀತಿ ಒಬ್ಬ ಹಿರಿಯ ಸಚಿವರು ನಡ್ಕೊಳ್ತಾರೆ ಅಂತ ನಾವು ಅನ್ಕೊಂಡಿರಲಿಲ್ಲ ಅಂತ ಹೇಳಿ ರಾಜಣ್ಣ ವಿರುದ್ಧ ಟಿ.ಬಿ. ಜಯಚಂದ್ರ ಅವರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅದು ಏನೇ ಇರಲಿ, ಯಾವುದೇ ವಿಚಾರ ಇರಲಿ, ಮೊದಲು ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಕಾಂಗ್ರೆಸ್ನ ಕಟ್ಟಾಳು ಅಂತ ಹೇಳಿಕೊಳ್ಳೋರು, ಕಾಂಗ್ರೆಸ್ನ ಹಿರಿಯ ನಾಯಕರು ಅಂತ ಹೇಳಿಕೊಳ್ಳೋರು ಈ ರೀತಿ ಮಾಡೋದು ಸರಿನಾ ಅಂತ ಹೇಳಿ ಜಯಚಂದ್ರ ಅವರು ಪ್ರಶ್ನೆ ಮಾಡಿದ್ದಾರೆ. ಅವ್ರಿಗೆ ಈಗ ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿದ್ದೇ ಇರಿಸು ಮುರುಸಿಗೆ ಕಾರಣ ಆಗಿದೆ ಕಾಂಗ್ರೆಸ್ನ ಜಯಚಂದ್ರ ಅವರಿಗೆ. ಹೈಕಮಾಂಡ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಕ್ಯಾಬಿನೆಟ್ ಲೆವೆಲ್ ಅಲ್ಲಿ ಚರ್ಚೆ ಆಗಬೇಕಾಗಿತ್ತು, ಪಕ್ಷದ ಚೌಕಟ್ಟಲ್ಲಿ ಚರ್ಚೆ ಆಗಬೇಕಾಗಿತ್ತು. ಅದನ್ನ ಮೀರಿ ಆಚೆ ಹೋಗಬಾರ್ದಾಗಿತ್ತು, ಮರ್ಯಾದೆ ಹೋಯ್ತಲ್ಲ ಅಂತ ಅವರದು ಚಿಂತೆ. ಈಗ ಇದೇ ವಿಚಾರ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದೆ. ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ನ ಮರ್ಯಾದೆ ಹೋಗ್ತಾ ಇದೆ. ಇದಕ್ಕೆ ಯಾರು ಹೊಣೆ ಅನ್ನುವಂಥದ್ದು ಜಯಚಂದ್ರ ಪ್ರಶ್ನೆ. ಇನ್ನು ರಾಜಣ್ಣ ಅವರ ನಡೆಗೆ ಶಾಸಕ ಜಯಚಂದ್ರ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಮೊದಲು ಪಕ್ಷದ ಚೌಕಟ್ಟಲ್ಲಿ ಈ ವಿಚಾರ ಚರ್ಚೆ ಆಗಬೇಕಾಗಿತ್ತು. ಕ್ಯಾಬಿನೆಟ್ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಬೇಕಾಗಿತ್ತು. ನೇರವಾಗಿ ಸದನದಲ್ಲಿ ಪ್ರಸ್ತಾಪ ಮಾಡಿ ಸರ್ಕಾರ ಪಕ್ಷಕ್ಕೆ ಮುಜುಗರ ತರುವಂತಹ ಕೆಲಸವನ್ನ ರಾಜಣ್ಣ ಅವರು ಮಾಡಿದ್ದಾರೆ ಅಂತ ಹೇಳಿ ಶಾಸಕ ಜಯಚಂದ್ರ ಅವರು ರಾಜಣ್ಣ ವಿರುದ್ಧ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ವಿರುದ್ಧ ಟಿ.ಬಿ. ಜಯಚಂದ್ರ ಈ ರೀತಿ ಹೇಳಿಕೆಯನ್ನ ನೀಡಿದ್ದಾರೆ.